ಸಾಮಾನ್ಯವಾಗಿ ನಾವೆಲ್ಲ ತುಂಬ ಜನರ ಹತ್ರ ಕೇಳಿರ್ತೀವಿ, ಮಂಡಿ ತುಂಬ ನೋವ್ತಾ ಇದೆ, ಕೈಕಾಲು ತುಂಬ ನೋವ್ತಾ ಇದೆ ಅಂತ ಅಂದ್ಬಿಟ್ಟು. ಕೆಲವ್ರಿಗೆ ಆರ್ಥರೈಟಿಸ್ ಪ್ರಾಬ್ಲಮ್ ತುಂಬ ಕಮ್ಮಿ ಏಜಲ್ಲೇ ಬಂದುಬಿಡುತ್ತೆ. ಅಂಥವರು ನೀವು ಈ ಸೊಪ್ಪು ಅಂದರೆ ನುಗ್ಗೆ ಸೊಪ್ಪಿಂದ ಸೂಪ್ನ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಒಂದು 20 ದಿನ ಕುಡಿತಾ ಬನ್ನಿ. ನಿಮಗೆ ರಿಸಲ್ಟ್ಸ್ ನಿಜವಾಗ್ಲೂ ಗೊತ್ತಾಗುತ್ತೆ. ನುಗ್ಗೆ ಸೊಪ್ಪು ನಮಗೆಲ್ಲ ತುಂಬ ಈಸಿಯಾಗಿ ದೊರಕುವಂಥ ಸೊಪ್ಪು. ಹಾಗೊಂದು ವೇಳೆ ನಿಮಗೇನಾದರೂ ಸಿಕ್ಕಿಲ್ಲ ಅಂತ ಅನ್ನೋದಾದರೆ ಆನ್ಲೈನಲ್ಲಿ ಮುರಿಂಗಾ ಪೌಡರ್ ಅಂತ ಅಂದ್ಬಿಟ್ಟೆ ನಿಮಗೆ ಸಿಗುತ್ತೆ. ಈ ನುಗ್ಗೆ ಸೊಪ್ಪಿಂದನೇ ಪೌಡರ್ನ ಮಾಡಿರ್ತಾರೆ. ನೀವು ಅದನ್ನ ಈಸಿಯಾಗಿ ಕೊಂಡ್ಕೊಳ್ಬೋದು. ಹಾಗಿಲ್ಲ ಅಂತಂದರೆ ಯಾವಾಗೆಲ್ಲ ನಿಮಗೆ ಈ ರೀತಿ ಜಾಸ್ತಿಯಾಗಿ ನುಗ್ಗೆ ಸೊಪ್ಪು ಸಿಗುತ್ತೆ ಅಂತನವಾಗ ಆ ಎಲೆಗಳನ್ನ ಒಣಗಿಸ್ಬಿಟ್ಟು ನೀವು ಇಟ್ಕೊಳ್ಬೋದು. ಅದು ನಿಮಗೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ನುಗ್ಗೆ ಸೊಪ್ಪಿಂದ ಬರೀ ಸೂಪ್ ಮಾಡಿಕೊಂಡೇ ಕುಡಿಬೇಕು ಅಂತೇನಿಲ್ಲ. ಇದರಿಂದ ಪಲ್ಯ ಮಾಡಿ ತಿನ್ಬೋದು ಅಥವಾ ಬಸ್ಸಾರು ಮಾಡಿಕೊಂಡು ತಿನ್ಬೋದು. ಇದರಿಂದ ಏನೆಲ್ಲ ನಿಮಗೆ ರೆಸಿಪಿ ಗೊತ್ತೋ ಅದನ್ನ ಮಾಡಿಕೊಂಡು ನೀವು ಖಂಡಿತವಾಗ್ಲೂ ಸೇವಿಸ್ಬೋದು. ಸೂಪ್ ಮಾಡೋದಕ್ಕೆ ಇಲ್ಲಿ ನಾನು ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದು 10 ಎಸಳು, ಒಂದು ನಾಟಿ ಟೊಮೆಟೊ, ಹಾಗೆ ಇಲ್ಲಿ ಮೆಣಸು, ಜೀರಿಗೆ ಮತ್ತು ಧನಿಯಾ ಕಾಳುಗಳನ್ನ ತೊಗೊಂಡಿದ್ದೀನಿ. ಹಾಗೆ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ನಾನು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿ ಇಟ್ಕೊಂಡಿದ್ದ ನಂತರ ಸೊಪ್ಪು ಹೇಗೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನು ಸಹ ನಾನು ತಿಳಿಸ್ತೀನಿ. ಇಲ್ಲಿ ನಾನು 1 ಕಟ್ಟು ನುಗ್ಗೆ ಸೊಪ್ಪಿಂದ ಸೂಪ್ನ ಮಾಡ್ತಾಯಿದ್ದೀನಿ. ಟೀ ಕಾಫಿ ಬದಲಾಗಿ ಈ ರೀತಿ ನೀವು ನುಗ್ಗೆ ಸೊಪ್ಪಿನ ಸೂಪ್ನ ಮಾಡಿಕೊಂಡು ಕುಡಿಯೋದ್ರಿಂದ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊಪ್ಪನ್ನ ನಾನು ಈ ಸೂಪ್ ಮಾಡ್ಕೊಳ್ಳೋದಕ್ಕೆ ಪೂರ್ತಿ ಸಣ್ಣ ಸಣ್ಣ ಕಡ್ಡಿನೆಲ್ಲ ಏನೂ ಬಿಡಿಸ್ತಾ ಇಲ್ಲ. ಮೇನಾಗಿರುವಂಥ ದೊಡ್ಡ ಕಡ್ಡಿನ ಮಾತ್ರ ಬಿಡಿಸ್ಬಿಟ್ಟು ಉಳಿದಿರುವಂಥ ಎಲ್ಲ ಕಡ್ಡಿನೂ ಸೂಪಿಗೆ ಸೇರಿಸ್ತೀನಿ. ಇಷ್ಟೇ, ಇದು ತುಂಬ ಸಿಂಪಲ್ಲಾಗಿ ಬಿಡಿಸ್ಬೋದು. ಇದೇ ರೀತಿಯಲ್ಲೇ ಎಲ್ಲ ಸೊಪ್ಪನ್ನು ನಾನು ಬಿಡಿಸ್ಕೊಂಡು ಸೂಪ್ಗೆ ರೆಡಿ ಮಾಡ್ಕೊಳ್ತೀನಿ. ಈಗ ಸೊಪ್ಪೆಲ್ಲ ನೀಟಾಗಿ ಬಿಡಿಸಿದಾಗಿದೆ. ಈಗ ಇದನ್ನ ಒಂದ್ಸತಿ ನೀರಲ್ಲಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಲ್ಲಿ ಒಂದೊಂದು ಎಲೆಯಲ್ಲಿ ಈ ಜೇಡ ಅಥವಾ ಇರುವೆ ಈ ಥರ ಏನಾನ ಇರುತ್ತೆ, ನೋಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ಸೊಪ್ಪೆಲ್ಲ ವಾಶ್ ಮಾಡಿದ ನಂತರ ನಾನು ಇದನ್ನು ಬಿಸಿಯಾಗಿರೋಂಥ ನೀರಿಗೆ ಸೇರಿಸ್ತಾ ಇದ್ದೀನಿ. ಈಗ ಈ ನೀರಿನ ಜೊತೆ ಸೊಪ್ಪು ಚೆನ್ನಾಗಿ ಬೇಯಬೇಕಾಗತ್ತೆ. ಸೊಪ್ಪು ಹಾಕಿದ ನಂತರ ನಾನು ಇದಕ್ಕೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ತೀನಿ. ಸಾಂಬಾರು ಈರುಳ್ಳಿನೇ ಬಳಸಿ, ಸಿಕ್ಕಿದ್ರೆ ಸಿಕ್ಕಿಲ್ಲ ಅಂತಂದರೆ ಒಂದು ಅರ್ಧ ದಪ್ಪ ಸೈಜಿಂದು ಈರುಳ್ಳಿನ ನೀವು ಬಳಸ್ಬೋದು. ಹಾಗೆ ಇದ್ರ ಜೊತೆಯಲ್ಲಿ ನಾನು ನಾಟಿ ಟೊಮೆಟೋನ ರಫಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣಕ್ಕೆ ಕಟ್ ಮಾಡಬೇಕು ಅಂತೇನಿಲ್ಲ, 4 ಭಾಗವಾಗಿ ಕಟ್ ಮಾಡ್ಕೊಂಡು ಹಾಕಿದ್ರೆ ಸಾಕಾಗುತ್ತೆ. ನುಗ್ಗೆ ಸೊಪ್ಪನ್ನು ಬಾಣಂತಿಯರಿಗೆ ಕೊಡೋದ್ರಿಂದ ಹಾಲು ಉತ್ಪತ್ತಿ ಆಗುವಂಥ ಚಾನ್ಸಸ್ ತುಂಬ ಹೆಚ್ಚಾಗಿರುತ್ತೆ. ಸೊ ಬಾಣಂತಿಯರಿಗೆ ಈ ಒಂದು ಸೊಪ್ಪನ್ನು ಮಿಸ್ ಮಾಡದಿರ ಕೊಡ್ಬೋದು. ಈಗ ಇಲ್ಲಿ ನಾನು ಟೊಮ್ಯಾಟೋನ ರಫಾಗಿ ಕಟ್ ಮಾಡಿಕೊಂಡು ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಸ್ವಲ್ಪ ಪೌಡರ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಣಸು, ಕಾಳು ಮೆಣಸು, ಹಾಗೆ 1 ಸ್ಪೂನಷ್ಟು ಧನಿಯಾ ಕಾಳುಗಳನ್ನ ಹಾಕ್ಕೊಂಡು ರಫಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಪುಟಾಣಿ ಇಲ್ಲ ಅಂತಂದರೆ ಮಿಕ್ಸಿನಲ್ಲೂ ಸಹ ನೀವು ತರಿಯಾಗಿ ಪೌಡರ್ನ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವು. ಇವಾಗ ಧನಿಯಾ ಎಲ್ಲ 2 ಭಾಗವಾಗಿ ಆಗಿದೆ, ಹಾಗೆ ಮೆಣಸು ಸಹ ಪುಡಿಯಾಗಿದೆ. ರಫಾಗಿ ಪುಡಿಯಾದರೆ ಸಾಕಾಗತ್ತೆ. ಈಗ ಪುಡಿ ಮಾಡಿಟ್ಕೊಂಡಿರೋಂಥ ಮಸಾಲೆ ಅಂದರೆ ಮೆಣಸು ಮತ್ತು ಜೀರಿಗೆ, ಅದನ್ನು ನೀರಿಗೆ ಸೇರಿಸಿದ್ದೀನಿ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಇಲ್ಲೇನಾದರೂ ಕಮ್ಮಿ ಆಯಿತು ಅಂತಂದರೆ ನೀವು ಸೂಪ್ ಮಾಡಿದ್ದಾದ್ಮೇಲೂ ಸಹ ಸೇರಿಸ್ಕೊಳ್ಬೋದು, ಏನೂ ತೊಂದರೆ ಆಗಲ್ಲ. ಈಗ ಎಲ್ಲ ಚೆನ್ನಾಗಿ ಕುದೀತಾ ಬಂದಿದೆ, ಸೊಪ್ಪು ಸಹ ಚೆನ್ನಾಗಿ ಬೆಂದಿದೆ. ಟೊಮ್ಯಾಟೊ, ಈರುಳ್ಳಿ ಎಲ್ಲನೂ ತುಂಬ ಸಾಫ್ಟಾಗಿದೆ. ನೀರು ಸಹ ಸುಂಡಿರೋದನ್ನು ನೀವು ಗಮನಿಸ್ಬೋದು. ಇಷ್ಟರ ಮಟ್ಟಿಗೆ ಆಗಿದ ನಂತರ ಸೂಪ್ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಾನು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಕೊನೆಯಲ್ಲಿ ಸೇರಿಸೋದ್ರಿಂದ ತುಂಬ ಉಪ್ಪು ಅಂತ ಆಗೋದಿಲ್ಲ, ಯಾಕಂದರೆ ನೀರು ಸುಂಡುತ್ತಲ್ಲ, ಉಪ್ಪು ಆವಾಗ ತುಂಬ ಜಾಸ್ತಿ ಅಂತ ಅನ್ನಿಸ್ಬಿಡುತ್ತೆ. ಅದಕ್ಕೆ ಕೊನೆಯಲ್ಲಿ ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಶೋಧಿಸ್ಕೊಳ್ಬೋದು. ಈಗ ಸೂಪ್ನ ನೀಟಾಗಿ ಶೋಧಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸೊಪ್ಪು ಮತ್ತು ಟೊಮ್ಯಾಟೊ, ಈರುಳ್ಳಿ ಎಲ್ಲ ನಾವು ಏನು ಬೇಯಿಸಿದ್ವಲ್ಲ, ಇದರಲ್ಲೂ ಇನ್ನೂ ತುಂಬ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಾನು ಇದನ್ನು ಒಂದು ಸತಿ ಚೆನ್ನಾಗಿ ಮಸ್ದ್ಕೊಳ್ತೀನಿ. ಮಸ್ದಿ ಆಮೇಲೆ ಅದರಲ್ಲಿ ಬರುವಂಥ ರಸನ ಮತ್ತೆ ಒಂದು ಸತಿ ನಾವು ಫಿಲ್ಟ್ ಮಾಡ್ಕೊಳ್ಬೋದು.
ಈಗ ಮಸ್ದಿರೋ ಅಂಥ ಸೊಪ್ಪಿಂದ ನೀರನ್ನು ಬೇರ್ಪಡಿಸ್ಕೊಂಡಿದ್ದೀನಿ. ಈಗ ನುಗ್ಗೆ ಸೊಪ್ಪಿನ ಸೂಪು ರೆಡಿಯಾಗಿದೆ. ಯಾವುದೇ ರೀತಿಯಾದಂಥ ಕಾರ್ನ್ಫ್ಲೋರ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಫ್ಲೇವರ್ ಏನೂ ಇಲ್ದಿರಾನೆ ತುಂಬ ಹೆಲ್ದಿಯಾದಂಥ ಸೂಪ್ನ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಇದರಲ್ಲಿ ಒಳ್ಳೊಳ್ಳೆ ಬೆನಿಫಿಟ್ಸ್ ಅಂತೂ ತುಂಬಾ ಹೆಚ್ಚಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇಷ್ಟು ಒಳ್ಳೆಯ ಸೂಪು ಈ ಚಳಿನಲ್ಲಿ ಕುಡಿತಾ ಇದ್ದರೆ ತುಂಬಾ ಹಿತವಾಗಿರುತ್ತೆ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.